ಕಬಿನಿ ತಾರಕ ನದಿಗಳಿಗೆ ರಾಜಾರೋಷವಾಗಿ ಹರಿದು ಸೇರುತ್ತಿರುವ ಪಟ್ಟಣದ ಕಲುಷಿತ ನೀರಿನ ಬಗ್ಗೆ ಸೇವ್ ಕಬಿನಿ ತಂಡ ಹಾಗೂ ಸಾರ್ವಜನಿಕರು ಸತತವಾಗಿ ಧ್ವನಿ ಎತ್ತುತ್ತಲೇ ಬಂದಿದ್ದರು. ಈ ಹೋರಾಟದ ಫಲವಾಗಿ ಇಂದು ತಾಲೂಕು ಆಡಳಿತ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಬೃಹತ್ ತಂಡ ಎಚ್ಡಿ ಕೋಟೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ನದಿ ಪಾತ್ರಗಳಿಗೆ ಭೇಟಿ ನೀಡಿ ಕಲುಷಿತ ನೀರು ಸೇರುತ್ತಿರುವ ಸ್ಥಳಗಳ ಪರಿಶೀಲನೆ ನಡೆಸಿದೆ. ಇದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಹೌದು, ಜೀವನದಿ ಕಬಿನಿ ಹಾಗೂ ತಾರಕ ಜಲಾಶಯದ ನಾಲೆಗಳಿಗೆ ನೇರವಾಗಿ ಚರಂಡಿ ತ್ಯಾಜ್ಯ ಸೇರುತ್ತಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇಂದು ಜಂಟಿ ಕಾರ್ಯಾಚರಣೆ ನಡೆಸಿದರು. ಸ್ಥಳ ಪರಿಶೀಲನೆ ನಡೆಸಿದ ಪ್ರಮುಖ ಅಧಿಕಾರಿಗಳ ತಂಡದಲ್ಲಿ ಇವರುಗಳಿದ್ದರು: ಜಯಲಕ್ಷ್ಮಿ, ಪರಿಸರ ಅಧಿಕಾರಿ, ಮೈಸೂರು ಗ್ರಾಮಾಂತರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ; ತಹಶೀಲ್ದಾರ್, ಎಚ್ಡಿ ಕೋಟೆ ತಾಲೂಕು; ಇಒ, ತಾಲೂಕು ಪಂಚಾಯತಿ; ಮುಖ್ಯಾಧಿಕಾರಿ, ಚೀಫ್ ಆಫೀಸರ್, ಎಚ್ಡಿ ಕೋಟೆ ಪುರಸಭೆ; ಎಇಇ, ತಾರಕ ಜಲಾಶಯ ವಿಭಾಗ; ಎಇಇ, ಕಬಿನಿ ಜಲಾಶಯ ವಿಭಾಗ; ಪಿಡಿಒ, ಹೈರಿಗೆ ಗ್ರಾಮ ಪಂಚಾಯತಿ. ಪಟ್ಟಣ ವ್ಯಾಪ್ತಿಯಲ್ಲಿ ಮುಖ್ಯವಾಗಿ 3 ಕಡೆಗಳಲ್ಲಿ ಕಲುಷಿತ ನೀರು ನದಿಗೆ ಸೇರುತ್ತಿರುವುದನ್ನು ಈ ತಂಡ ಗುರುತಿಸಿದೆ. ವರ್ಷಗಳು ಉರುಳಿದರು, ಬದಲಾಗದ ಹಾದಿ, ಅಧಿಕಾರದ ಕೋಣೆಯಲ್ಲಿ ಮೌನ ಮನೆ ಮಾಡಿದೆ. ಬೆಟ್ಟದಷ್ಟು ಆಸೆ ತೋರಿಸಿ ನೆಲದ ಮಣ್ಣಿಗೆ ದ್ರೋಹ ಎಸೆದರು. ಕಾಲದ ಹರಿವಿನಲ್ಲಿ ಎಲ್ಲವೂ ಭರವಸೆಯ ಬೂದಿ ಮಾತ್ರ ಉಳಿದಿದೆ. ಕಬಿನಿಯ ತೀರದ ಸಾಕ್ಷಿ ನಿಂತಿದೆ, ಪ್ರತಿಯೊಂದು ಹನಿಯೂ ನರಳುತ್ತಿದೆ. ಮಾತು ಕೊಟ್ಟವರು ದೂರ ಹೋದರು, ನೀರು ಕಪ್ಪಾಯಿತು, ಮಾತು ಮಾಸಿತು, ಉಳಿದಿದ್ದು ಬರೀ ಕತ್ತಲೆ, ಬರೀ ಮೌನ, ಶಾಶ್ವತ ಮೌನ. ನಮಸ್ಕಾರ. ಏನು ಒಂದು ಕಲುಷಿತ ನೀರು ನಮ್ಮ ಕಬಿನಿ ಮತ್ತೆ ತಾರಕ ನೀರಿಗೆ ಸೇರ್ತಾ ಇದೆ ಅನ್ನುವಂತ ಮಾಹಿತಿ ಮಾಧ್ಯಮ ಮಿತ್ರರ ಮಾಧ್ಯಮದ ಮುಖಾಂತರ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಂದಿತ್ತು. ಹಾಗಾಗಿ ಇದನ್ನ ಇವಾಗ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು, ಅದರಲ್ಲಿ ಇಒ ಅವರು ಮತ್ತೆ ಚೀಫ್ ಆಫೀಸರ್ ಅವರು ಮತ್ತೆ ಎಡಬ್ಲ್ಯೂ ತಾರಕ ಮತ್ತೆ ಎಡಬ್ಲ್ಯೂ ಕಬಿನಿ ವಾಟರ್ ಮತ್ತೆ ನಮ್ಮ ಜಿಲ್ಲೆಯಿಂದ ಪರಿಸರ ಮಾಲಿನ್ಯ ಅಧಿಕಾರಿಗಳು ಈ ಒಂದು ಆಗಮಿಸಿ ಎಲ್ಲೆಲ್ಲಿ ಆ ಒಂದು ಕಬಿನಿ ಮತ್ತೆ ತಾರಕ ನಾಲೆಗೆ ತಾರಕ ನೀರಿಗೆ ತಾರಕ ಡ್ಯಾಮಿನ ನೀರಿಗೆ ಎಲ್ಲೆಲ್ಲಿ ಕಲುಷಿತ ನೀರು ಹೋಗ್ತಾ ಇದೆ ಅನ್ನುವಂಥದ್ದನ್ನ ಪಾಯಿಂಟ್ ನ ಗುರ್ತು ಮಾಡಿ ಇವಾಗ ನಮ್ಮ ಪೊಲ್ಯೂಷನ್ ಅಧಿಕಾರಿ ಅವರು ಶಾಂಪಲ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ತಾಲೂಕು ಆಡಳಿತ ಎಲ್ಲಾ ಕಡೆನೂ ಸಹ ಹೋಗಿ ಏನು ಅದು ಕಲುಷಿತ ನೀರು ಎಷ್ಟಾಗಿದೆ ಏನು ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡೋಕ್ಕೋಸ್ಕರವಾಗಿ ಈಗ ನಾವು ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡಿದ್ದೇವೆ. ಕಲೆಕ್ಟ್ ಮಾಡ್ಕೊಂಡು ರಿಪೋರ್ಟ್ಸ್ ಬಂದ ನಂತರ ವರದಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಕಲೆಕ್ಟ್ ಮಾಡ್ಬೋದು. ಕೋಟೆ ಟೌನ್ ನಲ್ಲಿ 3 ಕಡೆ ಶಾಂಪಲ್ ಕಲೆಕ್ಟ್ ಮಾಡಿದ್ದೇವೆ. ಒಂದು ರಾಮಲಿಂಗೇಶ್ವರ ಟೆಂಪಲ್ ವಾರ್ಡ್ ನಂಬರ್ 1 ಮತ್ತೆ ವಾರ್ಡ್ ನಂಬರ್ 5 ನಲ್ಲಿ ಕನೆಕ್ಟ್ ಮಾಡಿದೀವಿ. ಮತ್ತೆ ಗಿರಿಗೌಡ ಕಾಂಪ್ಲೆಕ್ಸ್ ಅನ್ನೋ ಕಡೆ ರೈಟ್ ಬ್ಯಾಂಕ್ ಲೀಡಿಂಗ್ ಟು ರೈಟ್ ಬ್ಯಾಂಕ್ ಆಫ್ ತಾರಕ ರಿವರ್ ಏನು ಸೀವೇಜ್ ಜಾಯಿನ್ ಆಗ್ತಾ ಇತ್ತು ಟೌನ್ ಇಂದ, ಅದನ್ನ ಆಸ್ ಪರ್ ಟ್ರ್ಯಾಕ್ ನಾವೀಗ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ಲೀಗಲ್ ಸ್ಯಾಂಪಲ್ ಆಗಿರೋದ್ರಿಂದ ನಾವು ಲ್ಯಾಬೋರೇಟರಿಗೆ ಸಬ್ಮಿಟ್ ಮಾಡೋದು. ಲ್ಯಾಬೋರೇಟರಿಯಿಂದ ಅದು ಸಪರೇಟ್ ಹೆಡ್ ಇರ್ತಾರೆ, ಅಲ್ಲಿಂದ ರಿಪೋರ್ಟ್ಸ್ ಬಂದಿದ ತಕ್ಷಣ ನಾವು ನಮ್ದು ಮುಂದಿನ ನಾವು ಯಾರಿಗೆ ನಾವು ಡೈರೆಕ್ಷನ್ಸ್ ಕೊಡ್ಬೇಕಿದೆ, ಆಕ್ಷನ್ ಟೇಕನ್ ರಿಪೋರ್ಟ್ ಯಾರಿಂದ ಸಬ್ಮಿಟ್ ಮಾಡ್ಬೇಕು ಅವರಿಗೆ ನಾವು ನಮ್ಮಿಂದ ಕಮ್ಯುನಿಕೇಶನ್ ಮಾಡ್ತೀವಿ. ಅದು ಲ್ಯಾಬೋರೇಟರಿಯಿಂದ 15ರಿಂದ 1 ತಿಂಗಳು ಬೇಕಾಗುತ್ತೆ. ನಮ್ ಲ್ಯಾಬ್ ಇಂದ ಬಂದಿದ ತಕ್ಷಣ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ತೀವಿ. ಸಲೇಜ್ ಹೋಗ್ತಿರೋದು ನಾವು ನೋಡಿದೀವಿ. ಫಿಸಿಕಲ್ ಅಬ್ಸರ್ವೇಷನ್ ಸಲೇಜ್ ಹೋಗ್ತಿದೆ. ಏನ್ ಟೌನ್ ಅಲ್ಲಿ ಏನಿದೆ ಎಲ್ಲಾ ಕಡೆನೂ ನದಿಗೆ ಜಾಯಿನ್ ಆಗ್ತಿದೆ. ಆದ್ರಿಂದ ನಾವು ಕರೆಕ್ಟ್ ಆಗಿ ಸೀವೇಜ್ ಏನ್ ಸಲೇಜ್ ಏನ್ ಜಾಯಿನ್ ಆಗ್ತಿದೆ ಅದೇ ಪಾಯಿಂಟ್ ನಾವು ಕರೆಕ್ಟ್ ಮಾಡ್ಕೊಂಡಿದೀವಿ. ಅದನ್ನ ನಾವು ಲ್ಯಾಬೋರೇಟರಿ ಸಬ್ಮಿಟ್ ಮಾಡ್ತೇವೆ. ಲ್ಯಾಬೋರೇಟರಿಯಿಂದ ಬಂದ ನಂತರ ರಿಸಲ್ಟ್ಸ್ ನಾವು ಕಮ್ಯುನಿಕೇಟ್ ನಾವು ಟೌನ್ ಪಂಚಾಯತ್ ಚೀಫ್ ಆಫೀಸರ್ಸ್ ಇರ್ಬೋದು, ಗ್ರಾಮ ಪಂಚಾಯತಿ ಲಿಮಿಟ್ ಆದ್ರೆ ತಾಲೂಕ್ ಪಂಚಾಯತಿಗೆ ನಾವು ಸಬ್ಮಿಟ್ ಮಾಡ್ತೀವಿ. ಮತ್ತೆ ನಮ್ದು ಮುಂದಿನ ಆಕ್ಷನ್, ನಮ್ದು ಮುಂದಿನ ಏನು ಆಕ್ಷನ್ ಇದೆ ಅದನ್ನ ನಾವು ನೋಟಿಸ್ ಮುಖಾಂತರ ನಾವು ನೀಡ್ತೀವಿ. ಜಯಲಕ್ಷ್ಮಿ, ಪರಿಸರ ಅಧಿಕಾರಿ, ಮೈಸೂರು ಗ್ರಾಮಾಂತರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
ವಾರ್ಡ್ ನಂಬರ್ 1ರ ರಾಮಲಿಂಗೇಶ್ವರ ದೇವಾಲಯದ ಬಳಿ, ವಾರ್ಡ್ ನಂಬರ್ 5 ಹಾಗೂ ಗಿರಿಗೌಡ ಕಾಂಪ್ಲೆಕ್ಸ್ ಮುಂಭಾಗದಿಂದ ತಾರಕ ನದಿಯ ಬಲದಂಡೆಗೆ ರೈಟ್ ಬ್ಯಾಂಕ್ ನೇರವಾಗಿ ತ್ಯಾಜ್ಯ ನೀರು ಸೇರುತ್ತಿರುವುದನ್ನು ಅಧಿಕಾರಿಗಳು ಖುದ್ದಾಗಿ ವೀಕ್ಷಿಸಿದರು. ತಕ್ಷಣವೇ ಪರಿಸರ ಅಧಿಕಾರಿ ಜಯಲಕ್ಷ್ಮಿಯವರು ಆ ಕಲುಷಿತ ನೀರಿನ ಮಾದರಿಗಳನ್ನು ವಾಟರ್ ಸ್ಯಾಂಪಲ್ಸ್ ಸಂಗ್ರಹಿಸಿದ್ದಾರೆ. ಲ್ಯಾಬ್ ವರದಿ ಬಂದ ನಂತರ ನಿಯಮ ಉಲ್ಲಂಘಿಸಿರುವ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಅಧಿಕೃತ ನೋಟಿಸ್ ಜಾರಿ ಮಾಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಪಟ್ಟಣದ ತ್ಯಾಜ್ಯ ನೀರು ನಿರ್ವಹಣೆಗಾಗಿ ಎಸ್ಟಿಪಿ ಈಗಾಗಲೇ 3,80,00,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಈ ಕಾಮಗಾರಿ ಶೀಘ್ರದಲ್ಲೇ ಆರಂಭವಾಗಲಿದ್ದು, ಅಲ್ಲಿಯವರೆಗೆ ಹಾಲಿ ಇರುವ ಮಿನಿ ಎಸ್ಟಿಪಿಗಳನ್ನು ಶುಚಿಗೊಳಿಸಿ ನದಿಗೆ ಮಲಿನ ನೀರು ಸೇರುವುದನ್ನು ತಡೆಯಲು ತಾತ್ಕಾಲಿಕ ಕ್ರಮ ಕೈಗೊಳ್ಳುವ ಭರವಸೆಯನ್ನು ತಾಲೂಕಾಡಳಿತ ನೀಡಿದೆ. ವರದಿ ಕಬಿನಿ ಶಿವಲಿಂಗ, ಜನತಾ ತೀರ್ಪು, ನೊಂದವರ ಸ್ಪಂದನೆ. ಹರಿವಿನಲ್ಲಿ ಎಲ್ಲವೂ ಕರಗಿದೆ, ಬರೀ ಭರವಸೆಯ ಬೂದಿ ಮಾತ್ರ ಉಳಿದಿದೆ. ದಂಡೆಯ ಮೇಲೆ ಕುಳಿತ ಹಕ್ಕಿ ಕೇಳುತ್ತದೆ, ನಿನ್ನ ಒಣಗಿದ ಕಣ್ಣೀರಿಗೆ ಬೆಲೆ ಎಷ್ಟೆಂದು. ವರ್ಷಗಳು ಉಳಿದರು ಬದಲಾಗದ ಹಾದಿ, ಅಧಿಕಾರದ ಕೋಣೆಯಲ್ಲಿ